ಭಗವಂತನಿಗೇ ದಾನವನ್ನು ಕೊಡತಕ್ಕಂತಹ ವಿಶೇಷವಾದಂತಹ ಬಲಿಯನ್ನು ನಾವು ಇವತ್ತಿನ ದಿವಸ ಆರಾಧಿಸ್ತಕ್ಕಂಥದ್ದು ಏನಿದೆ, ಜೊತೆಯಲ್ಲಿ ಅವನ ಪ್ರೀತ್ಯರ್ಥವಾಗಿ ದಾನ ಧರ್ಮಗಳ ಬಲಿ ಇನ್ನೊಂದು ಹೆಸರೇ ದಾನಕ್ಕೆ ಅವನು ಪ್ರಸಿದ್ಧಿ. ಆದ್ದರಿಂದ ಈ ದಿವಸ ನಾವು ದಾನ ಧರ್ಮವನ್ನು ಮಾಡತಕ್ಕಂಥದ್ದು, ಗೋಪೂಜೆಯನ್ನು ಮಾಡತಕ್ಕಂಥದ್ದು, ಗೋವರ್ಧನ ಉದ್ಧಾರವನ್ನು ಮಾಡಿರ್ತಕ್ಕಂತಹ ಗೋಪಾಲಕೃಷ್ಣನನ್ನು ಆರಾಧಿಸ್ತಕ್ಕಂಥದ್ದು ಎಲ್ಲವೂ ಕೂಡ ಈ ಬಲಿಪಾಡ್ಯಮಿಯ ದಿವಸ ಬರುತ್ತೆ. ಆದ್ದರಿಂದ ಇದೇ ದೀಪಾವಳಿಯಲ್ಲಿ ಪ್ರಮುಖವಾಗಿರತಕ್ಕಂತಹ ಹಬ್ಬ ಅಂಥೇಳಿ ನಾವು ಆಚರಣೆಯನ್ನು ಮಾಡ್ತೀವಿ. ನಾವು ನಮ್ಮ ದೇಶದಲ್ಲಿ ಒಂದೊಂದು ಕಡೆ ನಾವು ಉತ್ತರ ಪ್ರದೇಶ ತೆಗೆದುಕೊಂಡ್ರೆ ಅಲ್ಲಿ ಮಹಾಲಕ್ಷ್ಮಿ ಪೂಜೆ ಪ್ರಧಾನವಾಗಿರುತ್ತೆ. ಈ ತಮಿಳುನಾಡು ಇಂತಹ ಪ್ರಾಂತ್ಯಗಳಲ್ಲಿ ನರಕ ಚತುರ್ದಶಿ ಪ್ರಧಾನವಾಗಿ ಆಚರಿಸ್ತಾರೆ. ಇನ್ನು ಕೆಲವೊಂದು ಅದು ನಮ್ಮ ಕರ್ನಾಟಕದಲ್ಲಿ ಬಲಿಪಾಡ್ಯಮಿ, ನರಕ ಚತುರ್ದಶಿ, ಮಹಾಲಕ್ಷ್ಮಿ ಪೂಜೆ ಮೂರನ್ನು ಕೂಡ ಆಚರಿಸ್ತಕ್ಕ ಕ್ರಮ ಇದೆ. ಆದರೆ ಮೂರು ದೀಪಾವಳಿ ಹಬ್ಬವೇ, ಒಂದೊಂದು ಕಡೆ ಒಂದೊಂದನ್ನು ಪ್ರಧಾನವಾಗಿ ಇಟ್ಟುಕೊಂಡು ಆಚರಣೆಯನ್ನು ಮಾಡ್ತಾರೆ. ಅದರಿಂದ ಬಲಿಪಾಡ್ಯಮಿಯನ್ನು ನಮ್ಮ ಕರ್ನಾಟಕದಲ್ಲಿ ನಾವು ತೆಗೆದುಕೊಂಡ್ರೆ ಇದೇ ಪ್ರಧಾನವಾಗಿರತಕ್ಕಂತಹ ಹಬ್ಬವೂ ಕೂಡ ಆಗಿರುವುದರಿಂದ ಅದನ್ನು ನಾವು ವಿಶೇಷವಾಗಿ ಆಚರಣೆಯನ್ನು ಮಾಡಬೇಕು ಅಂತ